ಪುರಾಣನ ನಿಂದಿಸ್ತಾ ರಾಮಾಯಣ ಯಾವ ರಾಮಾಯಣ ಅದು ಈಗಿನ ಕಾಲದವ್ರು ಕೇಳಿದೆಯಲ್ಲಪ್ಪ, ಎಲ್ಲ ಬರೀ ಸುಳ್ಳೆ ಅಂತ ಈ ಕಾಲದಲ್ಲಿ. ಅದಕ್ಕೆ ಈ ರೀತಿ ಪರಿಪಾಠಗಳು ಬಂದಿರೋದು. ದೇವರ ನಿಂದನೆ ಮಾಡುವವರು, ಪುರಾಣ ವೇದ ಮೀಮಾಂಸಾ ನ್ಯಾಯ ಮತ್ತು ವೇದಾಂತಗಳನ್ನು ದೂಷಿಸುವವರು, ದುಃಖಿತರನ್ನು ನೋಡಿ ಸಂತೋಷ ಪಡುವವರು, ಹರ್ಷಿತರಾದವರನ್ನು ದುಃಖಿತರನ್ನಾಗಿ ಮಾಡುವವರು, ಕೆಟ್ಟ ಮಾತುಗಳನ್ನು ಆಡುವವರು, ಯಾವಾಗಲೂ ಕೆಟ್ಟ ಮನಸ್ಸುಳ್ಳವರು, ಹಿತವಚನವನ್ನು ಶಾಸ್ತ್ರದ ವಿಷಯವನ್ನು ಯಾವಾಗಲೂ ಕೇಳದೇ ಇರುವವರು, ತಾವೇ ದೊಡ್ಡವರೆಂದು ತಿಳಿದುಕೊಳ್ಳುವವರು, ಕಠಿಣ ಹೃದಯರು, ಮೂಢರು, ತಮ್ಮನ್ನೇ ಪಂಡಿತರೆಂದು ತಿಳಿದುಕೊಳ್ಳುವವರು, ಇವರೆಲ್ಲರೂ ಪಾಪಿಗಳು, ಧರ್ಮಹೀನರೂ ಆದ ಇನ್ನೂ ಅನೇಕರು ಯಮಮಾರ್ಗದಲ್ಲಿ ಹಗಲು ರಾತ್ರಿ ಹೇಳುತ್ತಾ ಹೋಗುತ್ತಾರೆ. ಯಮದೂತರಿಂದ ಒಡೆಸಿಕೊಳ್ಳುತ್ತಾ ವೈತರಣಿ ನದಿಯ ಕಡೆಗೆ ಹೋಗುತ್ತಾರೆ. ಯಾವ ಪಾಪಿಗಳು ಅದರಲ್ಲಿ ಬೀಳುತ್ತಾರೆ ಎಂಬುದನ್ನು ನಾನು ನಿನಗೆ ಹೇಳುತ್ತೇನೆ. ಯಾರು ತಾಯಿ, ತಂದೆ, ಗುರು, ಆಚಾರ್ಯ ಮತ್ತು ಪೂಜ್ಯರನ್ನು ಅವಮಾನಿಸುತ್ತಾರೋ ಆ ಮನುಷ್ಯರು ಅದರಲ್ಲೇ ಮುಳುಗುತ್ತಾರೆ. ಯಾರು ಪುತ್ರವತಿಯು, ಸಾಧುಶೀಲಳು, ಕುಲೀನಳು, ವಿನಯಶೀಲಳು ಆದ ಸ್ತ್ರೀಯನ್ನು ದ್ವೇಷದಿಂದ ತ್ಯಜಿಸುತ್ತಾರೋ ಅವರು ವೈತರಣಿ ನದಿಯಲ್ಲಿ ಬೀಳುತ್ತಾರೆ. ಯಾರು ಸಾವಿರಾರು ಒಳ್ಳೆಯ ಗುಣಗಳಿರುವವರ ಮೇಲೆ ದೋಷಾರೋಷಣೆ ಮಾಡುತ್ತಾರೋ ಮತ್ತು ಅವರನ್ನು ತಿರಸ್ಕಾರ ಮಾಡುತ್ತಾರೋ ಅವರೂ ವೈತರಣಿಯಲ್ಲಿ ಬೀಳುತ್ತಾರೆ. ಯಾರು ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿ ಅದರ ಪ್ರಕಾರವಾಗಿ ಕೊಡುವುದಿಲ್ಲವೋ, ಆಹ್ವಾನಿಸಿ ಏನೂ ಇಲ್ಲ ಎಂದು ಹೇಳುತ್ತಾರೋ ಅವರು ಯಾವಾಗಲೂ ಅಲ್ಲೇ ವಾಸ ಮಾಡುತ್ತಾರೆ. ತಾನೇ ದಾನ ಕೊಟ್ಟದ್ದನ್ನು ಕಿತ್ತುಕೊಳ್ಳುವವನು, ದಾನವನ್ನು ಕೊಟ್ಟು ಪಶ್ಚಾತ್ತಾಪ ಪಡುವವನು, ಪರರ ಜೀವಿಕೆಯನ್ನು ಅಪಹರಿಸುವವನು ಮತ್ತು ಮತ್ತೊಬ್ಬರು ದಾನ ಕೊಡುವುದನ್ನು ನಿಷೇಧಿಸುವವನು, ಯಜ್ಞವನ್ನು ಧ್ವಂಸ ಮಾಡುವವನು, ಪುರಾಣ ಕಥೆಗೆ ವಿಘ್ನವನ್ನುಂಟು ಮಾಡುವವನು, ಹೊಲದ ಮೇರೆಯನ್ನು ಅಪಹರಿಸುವವನು ಮತ್ತು ಹಸು ಮೇಯುವ ಭೂಮಿಯನ್ನು ಉಳುವವನು, ಬ್ರಹ್ಮಕರ್ಮಗಳನ್ನು ಮಾಡದೇ ಇರುವವನು, ಮಾಂಸವನ್ನು ತಿನ್ನುವವನು, ಮದ್ಯಪಾನ ಮಾಡುವವನು, ಸ್ವೇಚ್ಛಾಚಾರಿಯು, ಶಾಸ್ತ್ರ ಅಧ್ಯಯನವನ್ನು ಮಾಡದೇ ಇರುವವನು, ರಾಜರ ಪತ್ನಿಯನ್ನು ಹೆಚ್ಚಿಸುವವನು ಮತ್ತು ಪರಸ್ತ್ರೀಯನ್ನು ಅಪಹರಿಸುವವನು, ಕನ್ಯರನ್ನು ಕಾಮಿಸುವವನು ಮತ್ತು ಪತಿವ್ರತಾ ಸ್ತ್ರೀಯರನ್ನು ದೂಷಿಸುವವನು, ಇವರೆಲ್ಲರೂ ನಿಷಿದ್ಧವಾದ ಆಚರಣೆಗಳಲ್ಲಿ ಉತ್ಸುಕರಾದ ಶಾಸ್ತ್ರ ವಿಧಿತವಾದ ಕರ್ಮಗಳನ್ನು ತ್ಯಜಿಸಿದ ಮೂಢರಾದ ಇನ್ನೂ ಅನೇಕರು ವೈತರಣಿ ನದಿಯಲ್ಲಿ ಬೀಳುತ್ತಾರೆ. ಮಾರ್ಗವನ್ನೆಲ್ಲ ತಿಳಿದು ಪಾಪಿಗಳು ಯಮಾಲಯಕ್ಕೆ ಹೋಗುತ್ತಾರೆ. ಅಲ್ಲಿ ಯಮನ ಆಜ್ಞೆಯ ಪ್ರಕಾರ ದೂತರು ಅವರನ್ನು ಪುನಃ ಅದರಲ್ಲಿ ಅಂದರೆ ವೈತರಣಿ ನದಿಯಲ್ಲಿ ಎಸೆಯುತ್ತಾರೆ. ಎಲೆ ಪಕ್ಷಿಗಳ ರಾಜನೇ, ನರಕಗಳೆಲ್ಲ ಅತಿ ಮುಖ್ಯವಾದ ವೈತರಣಿಯಲ್ಲಿ ಆ ಪಾಪಿಗಳು ಆಗ ಅವರನ್ನು ಎಸೆಯುತ್ತಾರೆ. ಕೃಷ್ಣವರ್ಣದ ಗೋವನ್ನು ದಾನ ಕೊಡದೇ ಇರುವವನು, ಔಷಧೇಯ ಕ್ರಿಯೆಯನ್ನು ಮಾಡದೇ ಇರುವವರು ಅದರಲ್ಲಿ ಮಹಾ ದುಃಖವನ್ನು ಅನುಭವಿಸಿ ಆ ನದಿಯ ದಡದಲ್ಲಿ ಹುಟ್ಟಿರುವ ಮರದ ಹತ್ತಿರ ಹೋಗುತ್ತಾರೆ. ಸುಳ್ಳು ಸಾಕ್ಷಿ ಹೇಳುವವರು, ಮಿಥ್ಯಾಧರ್ಮದಲ್ಲಿ ಪ್ರವೃತ್ತಿ ಉಳ್ಳವರಾಗಿರುವವರು, ಮೋಸದಿಂದ ಸಂಪಾದಿಸುವವರು, ಕಳ್ಳತನ ಮಾಡಿ ಜೀವಿಸುವವರು, ದೊಡ್ಡ ಮರಗಳನ್ನು ಕತ್ತರಿಸುವವರು, ಕಾಡುಗಳನ್ನು ತೋಟಗಳನ್ನು ನಾಶ ಮಾಡುವವರು, ವ್ರತಗಳನ್ನು ತೀರ್ಥಗಳನ್ನು ತ್ಯಜಿಸುವವರು, ವಿಧವೆಯ ಶೀಲವನ್ನು ನಾಶ ಮಾಡುವವರು, ತನ್ನ ಪತಿಯನ್ನು ದೂಷಿಸಿ ಪರರನ್ನು ಮನಸ್ಸಿನಲ್ಲಿ ಧ್ಯಾನಿಸುವ ಸ್ತ್ರೀ ಮೊದಲಾದವರು ಸಾಲ್ಮರಿ ವೃಕ್ಷದ ಹತ್ತಿರ ಬಹಳ ಹೊಡೆತಗಳನ್ನು